ನಮಸ್ತೆ. ನಾನಿವತ್ತು ನ್ಯೂ ರೆಸಿಪಿ ಮತ್ತು ನ್ಯೂ ಕಂಟೆಂಟ್ ಜೊತೆಲಿ ಮತ್ತೆ ಬಂದಿದ್ದೀನಿ. ಸೊ ನೀವೆಲ್ಲ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವಿವತ್ತಿಲ್ಲಿ ಒಂದು ಈಸಿ ಆಗಿರುವಂಥ ಟ್ರಾವೆಲ್ ಫ್ರೆಂಡ್ಲಿ ಚಟ್ನಿ ಪುಡಿ ಮಾಡೋಣ. ಯಾಕೆ ಇದು ಟ್ರಾವೆಲ್ ಫ್ರೆಂಡ್ಲಿ ಅಂತ ಇದ್ದೀನಿ ಅಂದರೆ, ನಾವು ಹೊರಗಡೆ ಎಲ್ಲ ಹೋದಾಗ ಹೊರಗಡೆದು ಎಲ್ಲ ಅಷ್ಟು ತಿನ್ನೋಕ್ಕಾಗೋಲ್ಲ. ಸೊ ಹೇಗೆ ನಾವು ಬೇಗ ಚಟ್ಪಟ ಅಂತ ಒಂದು 5 ನಿಮಿಷದಲ್ಲಿ ಒಂದು ಚಟ್ನಿ ಪುಡಿ ರೆಡಿ ಮಾಡ್ಕೋಬೋದು, ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಇದಕ್ಕೆ ಬಂದು ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಸ್ವಲ್ಪ ಮೆಂತ್ಯ, ಸೊ ಡ್ರೈ ಕರಿಬೇವಿನ ಸೊಪ್ಪು ಬೇಕು, ಮತ್ತು ಒಂದು ಸ್ವಲ್ಪ ಜೀರಿಗೆ ಬೇಕು, ಮತ್ತು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಕಾಶ್ಮೀರಿ ಮೆಣಸಿನ್ಕಾಯಿ, ಇವೆರಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತೊಗೋಬೇಕು, ಜಾಸ್ತಿ ಬೇಡ. ಮತ್ತು ಒಂದು ಕೊಬ್ಬರಿನ ಕ್ಲೀನಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಸೊ ಬನ್ನಿ ಫ್ರೆಂಡ್ಸ್, ಈಗ ಮಾಡೋಣ. ಫ್ರೆಂಡ್ಸ್, ನಾವು ಅಡುಗೆ ಮಾಡಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಸ್ಟವ್ ಆನ್ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡಿಕೊಂಡು ಒಂದು ಮುಷ್ಟಿಯಷ್ಟು ಒಂದು ಸ್ವಲ್ಪ ಕಡಲೆ ಬೀಜ ಹಾಕೋಣ, ಹೆಸರುಬೇಳೆ ಹಾಕೋಣ, ಕಡಲೆಬೇಳೆನೂ ಹಾಕೋಣ, ಇದು ಮೆಂತ್ಯನೂ ಹಾಕೊಳ್ಳೋಣ, ಮತ್ತು ಜೀರಿಗೆ, ಜೊತೆಗೆ ಒಣಗಿಸಿಟ್ಕೊಂಡಿರೋಂಥ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ, ನೋಡ್ಬೋದು ಫ್ರೆಂಡ್ಸ್, ಇದು ನಮ್ಮ ಚಟ್ನಿ ಪುಡಿ ರೆಡಿ ಇದೆ. ಸೊ ಇದನ್ನು ನಾವು ಫ್ರೈ ಮಾಡಿಕೊಂಡು ಬಾಣಲಿಗೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಬಾರ್ದು. ಸೊ ಫ್ರೆಂಡ್ಸ್, ನಾವಿಲ್ಲಿ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಬೇಕಾದ್ರೆ ಬೆಲ್ಲ ಸಹ ಹಾಕ್ಕೋಬೋದು. ಸೊ ಬೆಲ್ಲ ನಾನು ಹಾಕಿಲ್ಲ, ನಾನು ಉಪ್ಪು ಮತ್ತು ಸಕ್ಕರೆ ಹಾಕಿದ್ದೀನಿ. ಹಾಕಿದ್ಮೇಲೆ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ಹೊರಗಡೆಯಿಂದ ಚಟ್ನಿ ಪುಡಿ ತರೋದಕ್ಕಿಂತ ಮನೇಲಿರುವಂತಹ ಸಣ್ಣ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ನಾವೊಂದು ಹೆಲ್ದಿಯಾಗಿರೋಂಥ ಚಟ್ನಿ ಪುಡಿ ಮಾಡ್ಬೋದು. ಇದು ಚಪಾತಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಸೊಪ್ಪುದು ಗ್ರೇವಿ ಗೊಜ್ಜು ಮಾಡಿದ್ದೆ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೈಸ್ ಹಾಕ್ಕೊಂಡು ಸೊ ಇದನ್ನು ರೈಸ್ ಜೊತೆ ಸೊ ನಾನು ಅದನ್ನೀಗ ರೈಸ್ ಜೊತೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾನು ಚಪಾತಿ ಜೊತೆ ಸಹ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಸಹ ಒಂದು ಸರಿ ಕರಿಬೇವಿನ ಸೊಪ್ಪು ಮತ್ತು ಕೊಬ್ಬರಿದು ಇದನ್ನು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.